ಹನುಮಂತ 100ನೇ ದಿನಕ್ಕೆ ಬಂದಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಶಸ್ಗಳನ್ನು ತಿಳಿಸ್ತಾ ಇದ್ದಾರೆ. ಹನುಮಂತ ಇದೇ ರೀತಿ ಮುಂದುವರಿಬೇಕು. ಇನ್ನು 2 ವಾರಗಳು ಬರುತ್ತೆ, ಬಹುಶಃ 125 ದಿವಸ ತಗೊಂಡು ಹೋಗ್ತಾರೇನೋ. ಸೊ ಅಲ್ಲಿ ತನಕ ಹನುಮಂತ ತುಂಬ ಚೆನ್ನಾಗಿ ಭಾಗವಹಿಸಲಿ, ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಬೆಳೀಲಿ, ಮತ್ತು ಆಟ ಆಡಲಿ. ಭಾಗಿಯಾಗ್ತಿದ್ದಾರಲ್ಲ ಹನುಮಂತ, ಅದುವೇ ಗ್ರೇಟ್. ತುಂಬ ಚೆನ್ನಾಗಿ ಮುಗ್ಧತೆಯಿಂದ ಎಲ್ಲರಿಗೂ ಕೂಡ ಕಾಣಿಸ್ಕೋತಾ ಇದ್ದಾರೆ. ಅದು ಎಲ್ರಿಗೂ ಕೂಡ ಇಷ್ಟವಾಗುತ್ತೆ. ಎಲ್ಲರೂ ಕೂಡ ನೋಡ್ತಿರುವ ಹಾಗೆ ಹನುಮಂತ ಅದ್ಭುತವಾದಂಥ ವ್ಯಕ್ತಿ. ಹನುಮಂತನ ಒಂದು ಸ್ಟೈಲ್ ಆಗಿರ್ಬೋದು, ನಡತೆ ಆಗಿರ್ಬೋದು, ಆತ ಮಾತನಾಡುವಂಥ ಶೈಲಿ ವಂದಿತಾ ಮತ್ತು ಧೃತಿ ಅವರು ಕೂಡ ಇಷ್ಟಪಟ್ಟಿದ್ದಾರೆ. ವಂದಿತಾ ಧೃತಿ ಅವರು ಸೇರಿದಂಥ ಅಶ್ವಿನಿ ಮೇಡಮ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಹನುಮಂತನನ್ನು ಫಾಲೋ ಮಾಡ್ತಾ ಇದ್ದಾರೆ. ಇನ್ನೇನು ಫಿನಾಲೆ ಹತ್ತಿರಕ್ಕೆ ಬಂದೇ ಬಿಡ್ತು. 100 ದಿವಸಗಳನ್ನು ಯಶಸ್ವಿಯಾಗಿ ಪೂರ್ತಿ ಮಾಡ್ಕೊಂಡಿದ್ದಾರೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ತಂಡದ ವತಿಯಿಂದ ಕೂಡ ಶುಭಾಶಯಗಳನ್ನು ತಿಳಿಸ್ತಾರೆ. ಸುದೀಪ್ ಸರ್ ಕೂಡ ಹ್ಯಾಪಿ ಆಗಿದ್ದಾರೆ. ನೋಡೋಣ, ಹನುಮಂತ ಈ ವಾರ ಬಚಾವಾಗಿದ್ದಾರೆ, ನಾಮಿನೇಟ್ ಆಗಿಲ್ಲ. ಈ ವಾರ ನಾಮಿನೇಟ್ ಆಗಿರುವಂಥದ್ದು 5 ಜನ ಸ್ಪರ್ಧಿಗಳು. ಅದರಲ್ಲಿ ಹನುಮಂತನ ಹೆಸರಿಲ್ಲ. ನಿಜಕ್ಕೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹನುಮಂತ ಬಚಾವ್ ಆಗಿರೋದಕ್ಕೆ ಎಲ್ರಿಗೂ ಕೂಡ ಖುಷಿ ಇದೆ. ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ. ವಂದಿತಾ ಅವರು ಕೂಡ ಮತ್ತು ಧೃತಿ ಅವರು ಕೂಡ ಅಷ್ಟೇ ಬಿಡುವ ಟೈಮ್ನಲ್ಲೆಲ್ಲ ಸ್ವಲ್ಪ ಪ್ರೊಮೋಸ್ಗಳನ್ನೆಲ್ಲ ನೋಡ್ತಾರೆ, ತುಂಬಾ ಫಾಲೋ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನ ಅತಿ ಹೆಚ್ಚು TRP ಕೂಡ ಸಿಕ್ಕಿದೆ. ಬಿಗ್ ಬಾಸ್ ಸೀಸನ್ 11 ಸುದೀಪ್ ಸರ್ ಅವರು ಕೊನೆಯದಾಗಿ ಗ್ರ್ಯಾಂಡ್ ಫಿನಾಲೆ ನಡೆಸ್ಕೊಡ್ತಾರೆ. ಇದೇ ಒಂದು ಕೊನೆಯ ಸೀಸನ್ ಅಂತಲೇ ಹೇಳ್ಬೋದು. ಮುಂದಿನ ವರ್ಷದಿಂದ ಬೇರೆಯೊಬ್ಬರು ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡೋಣ. ಒಟ್ಟಿನಲ್ಲಿ ಈ ಸೀಸನ್ ಅಂತೂ ತುಂಬಾ ಚೆನ್ನಾಗಿದೆ. ಹನುಮಂತ ಬಂದ್ಮೇಲೆ ಒಂದು ರೀತಿಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಕಳೆ ಅಂತಾನೆ ಹೇಳ್ಬೋದು.